ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಬಿಹಾರ, ಉತ್ತರ ಪ್ರದೇಶ, ಗುಜರಾತ್ ನಾನಾ ಕಡೆಗಳಿಂದ ಹಿಂದಿ, ತಮಿಳು, ತೆಲುಗು ಭಾಷಿಗರು ಸುಮಾರು 2 ಕೋಟಿಗೂ ಅಧಿಕ ಜನರು ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದಾರೆ. ಇವರನ್ನು ಈ ಕೂಡಲೇ ರಾಜ್ಯದಿಂದ ಹೊರಗೆ ಇಡಬೇಕು ಎಂದು ಕನ್ನಡ ಒಕ್ಕೂಟ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಐಜೂರು ವೃತ್ತದಲ್ಲಿ ಅವರು ಡ್ರಗ್ಸ್ ಮಾಫಿಯಾ ವಿರುದ್ಧ ಕರುನಾಡು ಸೇನೆ ಮತ್ತು ಕನ್ನಡ ವಾಟಾಳ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ, ಹೋಟೆಲ್ಗಳಲ್ಲಿ ಎಲ್ಲೆಂದರಲ್ಲಿ ಡ್ರಗ್ಸ್ ಮಾಫಿಯಾ ಅಸಾಧಾರಣವಾಗಿ ನಡೆದಿದೆ. ಪೊಲೀಸರಿಗೆ ಇದು ಸವಾಲಾಗಿದೆ. ವಿದೇಶಗಳಿಂದ ಮಾದಕ ವಸ್ತುಗಳನ್ನು ತಂದು ಮಾರಾಟ ಹೆಗ್ಗಿಲ್ಲದಂತೆ ಮಾರುತ್ತಿದ್ದಾರೆ. ಡ್ರಗ್ ಮಾಫಿಯಾದಿಂದ ಯುವಜನರಲ್ಲಿ ಕೆಟ್ಟ ಅಪರಾಧಗಳು ಹೆಚ್ಚುತ್ತಿವೆ. ಇಂಥವುಗಳು ನಿಲ್ಲಬೇಕಾದರೆ ಪರಭಾಷೆಯವರು ಕರ್ನಾಟಕದಿಂದ ಹೊರಗೆ ಉಳಿದರೆ ಮಾತ್ರ ಸಾಧ್ಯ. ಅವರು ಕನ್ನಡ ಭಾಷೆಯನ್ನು ಕಲಿಯುವುದಿಲ್ಲ, ಗೌರವದಿಂದ ನಡೆದುಕೊಳ್ಳುತ್ತಿಲ್ಲ, ತಮ್ಮ ಇಚ್ಛೆ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಮನುಷ್ಯರನ್ನು ಕುರಿಗಳಿಗಿಂತ ಹೀನವಾಗಿ ಕೊಂದು ತುಂಡು ತುಂಡಾಗಿ ಕತ್ತರಿಸಿ ಡಬ್ಬಗಳಲ್ಲಿ ತುಂಬುತ್ತಿದ್ದಾರೆ. ನಾನಾ ರೀತಿಯ ಕೊಲೆ, ಸುಲಿಗೆಯಂಥ ಕೆಟ್ಟ ಅಪರಾಧಗಳು ರಾಜ್ಯದಲ್ಲಿ ಹೆಚ್ಚು ನಡೆಯುತ್ತಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಹಿಂದೆ ವಾಸ್ತುತಜ್ಞರನ್ನು ಹೋಟೆಲ್ ಮುಂದೆ 3 ಜನ ಕೊಂದು ಹಾಕಿದ್ದರು. ರಾಜ್ಯದಲ್ಲಿ ನಿರಂತರವಾಗಿ ಕ್ರಿಮಿನಲ್ ಪ್ರಕರಣಗಳು ನಡೆಯುತ್ತಿರುವುದು ಬೇಸರ ತಂದಿದೆ ಎಂದರು. ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು, ಜಿಲ್ಲಾಧ್ಯಕ್ಷ CS ಜಯಕುಮಾರ್, ತಾಲೂಕು ಅಧ್ಯಕ್ಷ VN ಗಂಗಾಧರ್, ದಲಿತ ಘಟಕದ ಜಿಲ್ಲಾಧ್ಯಕ್ಷ K ಜಯರಾಮು, ತಾಲೂಕು ಮಹಿಳಾ ಅಧ್ಯಕ್ಷೆ ಭಾಗ್ಯಸುಧಾ, ಜಿಲ್ಲಾ ಉಪಾಧ್ಯಕ್ಷ ಕೆಂಪರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್, ನಗರ ಘಟಕದ ಅಧ್ಯಕ್ಷ ಪ್ರಸನ್ನ, ತಾಲೂಕು ಉಪಾಧ್ಯಕ್ಷ P ಸುರೇಶ್, ವಾಟಾಳ್ ನಾಗರಾಜ್ ಅವರ ಆಪ್ತ ಕಾರ್ಯದರ್ಶಿ ಪಾರ್ಥಸಾರಥಿ, ವಾಟಾಳ್ ಪಕ್ಷದ ಮುಖಂಡ ನಾರಾಯಣಸ್ವಾಮಿ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಪರಭಾಷೆಯವರ ದಬ್ಬಾಳಿಕೆ ನಿರಂತರವಾಗಿದೆ. ಇಡೀ ರಾಜ್ಯದಲ್ಲಿ ಪರಭಾಷೆಯವರು ಸುಮಾರು 2 ಕೋಟಿಗೂ ಜನ ಆವರಿಸ್ಕೊಂಡಿದ್ದಾರೆ. ಬಿಹಾರದಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ಗುಜರಾತ್ನಿಂದ ಬಂದಿದ್ದಾರೆ. ನಾನಾ ಕಡೆಯಿಂದ ಹಿಂದಿ ಮಾತಾಡ್ತಕ್ಕಂಥವರು ಬಹಳ ಜಾಸ್ತಿ, ತಮಿಳು ಮಾತಾಡ್ತಕ್ಕಂಥವ್ರು, ತೆಲುಗು ಮಾತಾಡ್ತಕ್ಕಂಥವ್ರು ಜಾಸ್ತಿ. ಪರಭಾಷೆಯವರಿಂದ ಕರ್ನಾಟಕದಲ್ಲಿ ಕ್ರೈಮ್ ಬಹಳ ಜಾಸ್ತಿ ಆಗ್ತಾ ಇದೆ. ಡ್ರಗ್ಸ್ ಮಾಫಿಯಾ ನಿರಂತರವಾಗಿ ಎಲ್ಲಿಯದರಲ್ಲಿ ನಡೀತಾ ಇದೆ. ಡ್ರಗ್ ಮಾಫಿಯಾ ಅಂತಂದರೆ ಅಸಾಧಾರಣವಾಗಿ ನಡೀತಾ ಇದೆ. ಇದು ಕರ್ನಾಟಕದ ಪೊಲೀಸರಿಗೆ ಸವಾಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ, ವಿಮಾನ ನಿಲ್ದಾಣದಲ್ಲಿ, ಬಸ್ ನಿಲ್ದಾಣದಲ್ಲಿ, ಹೋಟ್ಲ್ಗಳಲ್ಲಿ, ಎಲ್ಲಿ ಅಂದ್ರಲ್ಲಿ ಬೇರೆ ಬೇರೆ ದೇಶದಿಂದ ಮಾದಕ ವಸ್ತುಗಳನ್ನು ತೊರೆದು ಮಾರೋದು. ಇದರಿಂದ ತೀವ್ರವಾಗಿ ರಾಜ್ಯದಲ್ಲಿ ಬಹಳ ಕೆಟ್ಟ ಕೆಟ್ಟ ಅಪರಾಧಗಳು ಭಾರಿ ಆಗ್ತಾ ಇದೆ. ಅಪರಾಧಗಳು ನಿಲ್ಲಬೇಕಾದರೆ ಪರಭಾಷೆಯವರು ಕರ್ನಾಟಕದಿಂದ ಹೊರಗಡೆ ಉಳಿದ್ರೆ ಮಾತ್ರ ಸಾಧ್ಯ. ಅವರಿಲ್ಲಿ ಗೌರವವಾಗೂ ಇರೋದಿಲ್ಲ, ಕನ್ನಡನೂ ಕಲಿಯೋದಿಲ್ಲ, ಅವ್ರ ಇಚ್ಛೆ ಬಂದಾಗ ನಡ್ಕೊಳ್ತಾ ಇದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ, ನಿಮಗೆ ಗೊತ್ತಿರ್ಬೋದು. ಇತ್ತೀಚೆಗೆ ಮನುಷ್ಯನನ್ನು ಕುರಿಗಳಿಗೂ ಕಡಿಮೆಯಾಗಿ ಕತ್ತರಿಸಿ ಅವರು ಟ್ರಂಕ್ನಲ್ಲಿ ತುಂಬಿಕೊಂಡು ಹೋಗ್ತಾರೆ, ಬೇರೆ ಬೇರೆ ಡಬ್ಬದಲ್ಲಿ ಇಡ್ತಾರೆ. ಏನು ನಾನಾ ರೀತಿಯ ಅಪರಾಧಗಳು ನಡೀತಾ ಇದೆ. ಇದ್ರ ಜೊತೆಗೆ ಕೊಲೆ, ಸುಲಿಗೆ. ನಿಮ್ಗೆ ಹೇಳೋದಾದರೆ ಹುಬ್ಬಳ್ಳಿ ಒಂದರಲ್ಲೇ ಸುಮಾರು ವರ್ಷದ ಹಿಂದೆ ಈ
ಮನೆಗಳನ್ನು ಯಾವ ರೀತಿ ಕಟ್ಟಬೇಕು ಅಂತೇಳಿ ಶಾಸ್ತ್ರ ಹೇಳ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನ ಹೋಟ್ಲ್ ಮುಂದೆ 3 ಜನ ಕೊಂದಾಕ್ಬಿಟ್ರು. ಇದು ನಿರಂತರವಾಗಿ ನಡೀತಾ ಇದೆ. ಮತ್ತು ಹುಬ್ಬಳ್ಳಿ ಇತ್ತೀಚೆಗೆ ಒಬ್ಬ ಬಿಹಾರದವನು ಅಂತೇಳಿ ಒಂದು ಮಗುವ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂಥೇಳಿ ಭಾರಿ ಶಬ್ದ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅವನನ್ನ ಪೊಲೀಸ್ನವರೇ ಎನ್ಕೌಂಟರ್ ಗುಂಡಾಕಿ ಹೊಡೆದಿದ್ದಾರೆ. ಇದು ಜನಮನದಲ್ಲಿ ಗುಂಡಾಕ ಸರಿ ಅಂತ ಭಾರಿ ಜನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಏನು ಮುಂದೆ ಅನ್ನೋದನ್ನ ಚಿಂತನೆ ಮಾಡಿ ಎನ್ಕೌಂಟರ್ ಬೇಕಾ, ನ್ಯಾಯ ಬೇಕಾ, ನ್ಯಾಯಾಲಯ ಬೇಕಾ, ತೀರ್ಪು ಬೇಕಾ, ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ತೀವ್ರ ಹೋದರೆ ಇನ್ನೂ ಬಹಳ ಹೇಳಬೇಕಾಗುತ್ತೆ. ಒಟ್ಟಾರೆ ಇದ್ರ ಬಗ್ಗೆ ಸಾರ್ವಜನಿಕರು ತಾವು ಚಿಂತನೆ ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನನಗೆ ಜಾತಿ ಬಗ್ಗೆ ನಂಬಿಕೆನೇ ಇಲ್ಲ. ಎರಡನೇದು. ಮೂರನೇದು, ನನ್ನ ಮನೆಗೆ ಯಾರು ಬಂದಿದ್ರೆ ನಾವು ಯಾವ ಜಾತಿ ಅಂದರೆ ಕನ್ನಡ ಜಾತಿ ಅಂತ ನಾನು ಹೇಳ್ತಿದ್ದೆ. ಪ್ರಾಮಾಣಿಕವಾಗೂ ಕನ್ನಡ ಜಾತಿ ಅಂತ ಹೇಳ್ತಿದ್ದೆ. ಕುರುಬ, ಕುಂಬಾರ, ಲಿಂಗಾಯತ ಯಾವ ಹೇಳ್ತಿದ್ದೆ. ಕನ್ನಡ ಜಾತಿ. ನಮ್ಮ ರಾಜ್ಯ ಉದಯವಾಗಿರೋದು ಭಾಷಾವಾರು ಪ್ರಾಂತ್ಯ, ಭಾಷೆಯ ಆಧಾರದ ಮೇಲೆ ರಾಜ್ಯ. ಇದು ಜಾತಿವಾರು ಪ್ರಾಂತ್ಯ ಆಗ್ತಾ ಇದೆ. ಅದು ಒಳ್ಳೆಯದಲ್ಲ. TR ಅಣ್ಣಾದೊರೆ, MGR, ಕರುಣಾನಿಧಿ ಈ ಕಾಲದಲ್ಲಿ ಅವರಿಗಿಂತ ಹಿಂದೆ ಕೊಳತ್ತೂರು ಮಣಿ ಇವರೆಲ್ಲ ದಕ್ಷಿಣ ದೇಶವನ್ನೇ ಹೊಡೆದು ದ್ರಾವಿಡ ನಾಡು ಮಾಡಬೇಕು ಅಂತಿದ್ರು. ಈಗ ಅದರ ಬಾಲ ಸ್ಟಾಲಿನ್ ಈಗ ಹೊರಟಿದ್ದಾರೆ ಬುದ್ಧಿವಂತಿಕೆಯಿಂದ. ಮೊನ್ನೆ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿ ಸಭೆಯನ್ನು ಕರೆದರು. ಇವತ್ತು ದಕ್ಷಿಣ ರಾಜ್ಯಗಳ ಬಗ್ಗೆ ಬಹಳ ಚಿಂತನೆ ಮಾಡ್ತಾ ಇದ್ದಾರೆ. ಇದು ದೇಶ ಒಡೆಯುವ ಚಿಂತನೆ. ನಾವು ದೇಶ ಒಡೆಯುವ ಚಿಂತನೆಯನ್ನು ಮಾಡಬಾರ್ದು. ಸ್ಟಾಲಿನ್ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು ಮತ್ತು ದೇಶದ ದಕ್ಷಿಣ ರಾಜ್ಯಗಳು ಸ್ಟಾಲಿನ್ ಮಾತಿಗೆ ಬೆಂಬಲ ಕೊಡಬೇಕು. ಓಕೆ ಸರ್. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ